Welcome dear students. ನಾನು ನಿಮ್ಮ ಪ್ರೊಫೆಸರ್ ಶಿವಶಂಕರ್ ಪ್ರಸಾದ್, an assistant professor in Government First Grade College ಕೆರೂರ್. ನೀವೊಬ್ಬ ಪ್ರೈಮರಿ, ಹೈಸ್ಕೂಲ್, PU ಅಥವಾ ಡಿಗ್ರಿ ಓದ್ತಿರುವಂತಹ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರು ಮಾಡ್ತಿರುವಂತಹ ವಿದ್ಯಾರ್ಥಿ ಆಗಿರ್ಬೋದು. 1 ರಿಂದ 5 ಅಂಕಗಳ ಒಂದು ಕಂಪಲ್ಸರಿ ಕ್ವಶನ್ ಇರುತ್ತೆ ಗ್ರಾಮರ್ ಅಲ್ಲಿ. ಅದು ಯಾವುದು ಅಂದ್ರೆ ಪ್ಯಾಸಿವ್ ವಾಯ್ಸ್. ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಇಲ್ಲಿಯವರೆಗೆ ಎಲ್ಲೂ ಇಲ್ಲದ ಕನ್ನಡದ ಮೂಲಕ ಪ್ಯಾಸಿವ್ ವಾಯ್ಸ್ ಟಾಪಿಕ್ ಮೇಲೆ ವೈಟ್ ಬೋರ್ಡ್ ಆನಿಮೇಷನ್ ತಂತ್ರಜ್ಞಾನ ಬಳಸಿ ಸುಲಭವಾಗಿ ವಿವರಿಸಿದ್ದೇನೆ. ನನ್ನ 17 ವರ್ಷಗಳ ಬೋಧನಾ ಅನುಭವವನ್ನು ಬಳಸಿ ಎಲ್ಲರಿಗೂ ಅರ್ಥವಾಗುವಂತೆ ತಿಳಿಸಿದ್ದೇನೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕೆಂದರೆ ಇಂಪಾರ್ಟೆಂಟ್ ಟೆಕ್ನಿಕ್ ಒಂದನ್ನು ನಾನು ಹಂಚಿಕೊಂಡಿದ್ದೇನೆ. ಕನ್ನಡದ ಒಂದು ಉದಾಹರಣೆಯನ್ನು ಗಮನಿಸುವುದರ ಮೂಲಕ ಈ ವಿಡಿಯೋವನ್ನು ನಾವು ಪ್ರಾರಂಭ ಮಾಡೋಣ. ಇಲ್ಲಿ ಒಂದು ವಾಕ್ಯ ಇದೆ, ನಾನು ಇಂಗ್ಲಿಷ್ ಕಲಿಯುತ್ತೇನೆ. ಇಲ್ಲಿ ನಾನು ಎಂಬುದು ಕರ್ತೃ, ಇಂಗ್ಲಿಷ್ ಎಂಬುದು ಕರ್ಮಪದ, ಹಾಗೆ ಕಲಿಯುತ್ತೇನೆ ಎಂಬುದು ಕ್ರಿಯಾಪದ. ಇಂಗ್ಲಿಷ್ ನನ್ನಿಂದ ಕಲಿಯಲ್ಪಟ್ಟಿತು. ಈ ಒಂದು ವಾಕ್ಯವನ್ನು ಗಮನಿಸಿ. ಇಲ್ಲಿ ಇಂಗ್ಲಿಷ್ ಎಂಬುದು ಕರ್ಮಪದ, ನನ್ನಿಂದ ಎಂಬುದು ಕರ್ತೃ, ಕಲಿಯಲ್ಪಟ್ಟಿತು ಎಂಬುದು ಕ್ರಿಯಾಪದ. ಇವೆರಡರಲ್ಲಿ ಕರ್ತೃವಿಗೆ ಮಹತ್ವವನ್ನು ನೀಡಿ ಮೊದಲಿಟ್ಟು ಹೇಳುವ ವಾಕ್ಯಕ್ಕೆ ಕರ್ತರಿ ಪ್ರಯೋಗ ಎನ್ನುತ್ತೇವೆ. ಕರ್ಮಪದಕ್ಕೆ ಮಹತ್ವ ನೀಡಿ ಮೊದಲಿಟ್ಟು ಹೇಳುವ ವಾಕ್ಯಕ್ಕೆ ಕರ್ಮಣಿ ಪ್ರಯೋಗ ಎನ್ನುತ್ತೇವೆ. ಕರ್ತೃ, ಕರ್ತರಿ, ಕರ್ಮ, ಕರ್ಮಣಿ. ಕನ್ನಡದಲ್ಲಿ ಹೇಗೆ ಕರ್ತರಿ ಕರ್ಮಣಿ ಪ್ರಯೋಗ ಇದೆಯೋ ಅದೇ ಇಂಗ್ಲಿಷ್ನಲ್ಲಿ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ ಇದೆ. ನೌ ಲೆಟ್ಸ್ ಸಿ ದ ಸೇಮ್ ಎಕ್ಸಾಂಪಲ್ ಇನ್ ಇಂಗ್ಲಿಷ್. ಐ ಲರ್ನ್ ಇಂಗ್ಲಿಷ್ ಅಂತ ಒಂದು ಸೆಂಟೆನ್ಸ್ ಇದೆ. ಇಲ್ಲಿ ಐ ಎಂಬುದು ಸಬ್ಜೆಕ್ಟ್ ಅಂದರೆ ಕರ್ತೃಪದ, ಲರ್ನ್ ಎಂಬುದು ವರ್ಬ್ ಅಂದರೆ ಕ್ರಿಯಾಪದ, ಇಂಗ್ಲಿಷ್ ಎಂಬುದು ಆಬ್ಜೆಕ್ಟ್ ಅಂದರೆ ಕರ್ಮಪದ. ಈ ವಾಕ್ಯ ಇಂಗ್ಲಿಷ್ನಲ್ಲಿ ಪ್ಯಾಸಿವ್ಗೆ ಹೇಗೆ ಬದಲಾವಣೆ ಆಗುತ್ತೆ ನೋಡಿ. ಇಂಗ್ಲಿಷ್ ಈಸ್ ಲರ್ನ್ಡ್ ಬೈ ಮೀ. ಇಲ್ಲಿ ಇಂಗ್ಲಿಷ್ ಎಂಬುದು ಆಬ್ಜೆಕ್ಟ್ ಅಂದರೆ ಕರ್ಮಪದ, ಈಸ್ ಲರ್ನ್ಡ್ ಎಂಬುದು ವರ್ಬ್, ಹಾಗೆ ಬೈ ಮೀ ಎಂಬುದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗಿ ಮೊದಲನೇ ಸ್ಥಾನದಲ್ಲಿರೋದ್ರಿಂದ ಇದನ್ನು ಆಕ್ಟಿವ್ ವಾಯ್ಸ್ ಅಂತ ಕರಿತೇವೆ. ಆಬ್ಜೆಕ್ಟ್ ಇಂಪಾರ್ಟೆಂಟ್ ಆಗಿ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಲ್ಲದ ಸೆಂಟೆನ್ಸ್ ಅನ್ನು ನಾವು ಪ್ಯಾಸಿವ್ ವಾಯ್ಸ್ ಅಂತ ಕರಿತೇವೆ. ಈ ಸ್ಟೆಪ್ ಅನ್ನು ಗಮನ ಇಟ್ಟು ನೋಡಿ. ಇಲ್ಲಿ ನಾನು ಆಕ್ಟಿವ್ ನಿಂದ ಪ್ಯಾಸಿವ್ಗೆ ಬದಲಾಯಿಸುವ ತಂತ್ರವನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ರೂಲ್ಸ್ ಬರುತ್ತೆ. ಇಲ್ಲಿ ನಮ್ಮ ಮಾಡೆಲ್ ಸೆಂಟೆನ್ಸ್ ಐ ಲರ್ನ್ ಇಂಗ್ಲಿಷ್ ಅಂತ ಇದೆ. ರೂಲ್ ನಂಬರ್ 1, ಐಡೆಂಟಿಫೈ ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್. ಐ is subject, learn is verb, English is object. ರೂಲ್ ನಂಬರ್ 2, ಇಲ್ಲಿ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ನ ಸ್ಥಾನಗಳನ್ನ ಅದಲು ಬದಲು ಮಾಡಿ. ಮೇಲಿನ ಆಕ್ಟಿವ್ ವಾಯ್ಸ್ ನಲ್ಲಿರುವಂತಹ ಐ ಎಂಬ ಸಬ್ಜೆಕ್ಟ್ ಆಬ್ಜೆಕ್ಟ್ನ ಸ್ಥಾನಕ್ಕೆ ಮೂವ್ ಆಗಿದೆ. ಸೊ ಐ ಮೂವ್ಸ್ ಟು ಆಬ್ಜೆಕ್ಟ್ಸ್ ಪ್ಲೇಸ್ ಇನ್ ಪ್ಯಾಸಿವ್ ವಾಯ್ಸ್. ಆದರೆ ವರ್ಬ್ ಮಾತ್ರ ತನ್ನ ಪ್ಲೇಸ್ ಅನ್ನು ಬದಲಾಯಿಸದೆ ಎಲ್ಲಿದೆಯೋ ಅದೇ ಸ್ಥಾನದಲ್ಲಿ ಇರುತ್ತೆ. ಆಕ್ಟಿವ್ ಅಲ್ಲಿ ಇಂಗ್ಲಿಷ್ ಆಬ್ಜೆಕ್ಟ್ನ ಸ್ಥಾನದಲ್ಲಿತ್ತು, ಅದು ಸಬ್ಜೆಕ್ಟ್ನ ಸ್ಥಾನದಲ್ಲಿ ಪ್ಯಾಸಿವ್ ಅಲ್ಲಿ ಬಂದು ಕೊಡುತ್ತೆ. ಆಬ್ಜೆಕ್ಟ್ ಮೂವ್ಸ್ ಟು ಸಬ್ಜೆಕ್ಟ್ಸ್ ಪ್ಲೇಸ್. ಹೀಗೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತವೆ. ನೌ ಲೆಟ್ಸ್ ಸಿ ರೂಲ್ ನಂಬರ್ 3. ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ಗೆ ಸೂಕ್ತವಾದಂತಹ ಹೆಲ್ಪಿಂಗ್ ವರ್ಬ್ ಅನ್ನು ಹಾಕಿ, ಆದರೆ ಏಕವಚನ ಅಥವಾ ಬಹುವಚನ ಇದೆಯೋ ಎಂಬುದನ್ನು ಗಮನಿಸಿ. ನಮ್ಮ ಈ ವಾಕ್ಯದಲ್ಲಿ ಇಂಗ್ಲಿಷ್ ಎಂಬುದು ಏಕವಚನ ಇರೋದ್ರಿಂದ ಈಸ್ ಎಂಬ ಹೆಲ್ಪಿಂಗ್ ವರ್ಬ್ ಹಾಕಲಾಗಿದೆ. ರೂಲ್ ನಂಬರ್ 4, ಇಲ್ಲಿ ಮೇನ್ ವರ್ಬ್ ಅನ್ನ ನೀವು V3ಗೆ ಕನ್ವರ್ಟ್ ಮಾಡಬೇಕು. ನಮ್ಮ ವಾಕ್ಯದಲ್ಲಿ ಲರ್ನ್ ಎಂಬ ವರ್ಬ್ ಇದೆ, ಅದು ಲರ್ನ್ಟ್ ಅಂತ V3ಗೆ ಕನ್ವರ್ಟ್ ಆಗುತ್ತೆ. ಎಲ್ಲಾ ಪ್ಯಾಸಿವ್ ಅಲ್ಲೂ V3 ಅನ್ನೇ ಹಾಕಬೇಕು. ರೂಲ್ ನಂಬರ್ 5, ಆಡ್ ಬೈ ಆಫ್ಟರ್ V3. ಈಗಾಗಲೇ ನಾವು V3 ಲರ್ನ್ಟ್ ಅಂತ ಹಾಕಿದ್ದೀವಿ, ಅದಾದ ನಂತರ ಬೈ ಅಂತ ಹಾಕಬೇಕು. ರೂಲ್ ನಂಬರ್ 6, ಪುಟ್ ಆಬ್ಜೆಕ್ಟ್ ಪ್ರೊನೌನ್. ಇಂಗ್ಲಿಷ್ ಈಸ್ ಲರ್ನ್ಡ್ ಬೈ ಮೀ ಅಂತ ಆಗುತ್ತೆ, ಯಾಕಂದ್ರೆ ಐ ನ ಆಬ್ಜೆಕ್ಟ್ ಪ್ರೊನೌನ್ ಮೀ ಆಗುತ್ತೆ. ಯಾವ ಪ್ರೊನೌನ್ ಅನ್ನ ಎಲ್ಲಿ ಬಳಸಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಒಂದು ಸಪರೇಟ್ ಸ್ಲೈಡ್ ಅಲ್ಲಿ ನಾನು ಕ್ಲಿಯರ್ ಆಗಿ ತಿಳಿಸ್ತೇನೆ. ಇಂಗ್ಲಿಷ್ ಈಸ್ ಲರ್ನ್ಡ್ ಬೈ ಮೀ ಎಂಬುದು 100% ಕರೆಕ್ಟ್ ಆದ ಪ್ಯಾಸಿವ್ ಸೆಂಟೆನ್ಸ್ ಆಗಿದೆ. ಸಬ್ಜೆಕ್ಟ್ನ ಸ್ಥಾನದಲ್ಲಿ ಪ್ರೊನೌನ್ ಬಂದಾಗ ಮಾತ್ರ 6 ಸ್ಟೆಪ್ ಬರುತ್ತೆ. ನೌನ್ಸ್ ಬಂದಾಗ 5 ಸ್ಟೆಪ್ ಅನ್ನು ಮಾತ್ರ ಫಾಲೋ ಮಾಡಬೇಕು, 6ನೇ ಸ್ಟೆಪ್ ಅನ್ನ ಸ್ಕಿಪ್ ಮಾಡಬೇಕು. ಟೇಕ್ ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಲರ್ನ್ ಇಂಗ್ಲಿಷ್. ಈ ಸೆಂಟೆನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಎಂಬುದು ಒಂದು ನೌನ್ ಆಗಿದೆ ಮತ್ತು ಸಬ್ಜೆಕ್ಟ್ನ ಸ್ಥಾನದಲ್ಲಿದೆ. ಇನ್ನು ಮೊದಲನೇ ಒಂದು ಎಕ್ಸಾಂಪಲ್ ನಲ್ಲಿ ನೋಡಿದ ಹಾಗೆ ಇಲ್ಲೂ ಕೂಡ ಲರ್ನ್ ಎಂಬುದು ವರ್ಬ್, ಇಂಗ್ಲಿಷ್ ಎಂಬುದು ಆಬ್ಜೆಕ್ಟ್ ಇದೆ. ಹೀಗೆ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಐಡೆಂಟಿಫೈಯಿಂಗ್ SVO ಕಂಪ್ಲೀಟ್ ಮಾಡಿದ್ದೇವೆ. ಪ್ಯಾಸಿವ್ ಕನ್ವರ್ಷನ್ಗೆ ಬೇಕಾದ ಸ್ಟೆಪ್ಸ್ 2ನೇ ಸ್ಟೆಪ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇಂಟರ್ಚೇಂಜಿಂಗ್ ಆಫ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್. ಇಂಗ್ಲಿಷ್ ಎಂಬ ಆಬ್ಜೆಕ್ಟ್ ಸಬ್ಜೆಕ್ಟ್ನ ಸ್ಥಾನಕ್ಕೆ, ಸ್ಟೂಡೆಂಟ್ಸ್ ಎಂಬ ಸಬ್ಜೆಕ್ಟ್ ಆಬ್ಜೆಕ್ಟ್ನ ಸ್ಥಾನಕ್ಕೆ ಹೋಗಿದೆ. ಇನ್ನು ಥರ್ಡ್ ಸ್ಟೆಪ್ ಅಲ್ಲಿ ಪುಟ್ ಸೂಟಬಲ್ HV. ಇಂಗ್ಲಿಷ್ ಒಂದು ಏಕವಚನ ಆಗಿರೋದ್ರಿಂದ ಇಲ್ಲಿ ಈಸ್ ಎಂಬ ಹೆಲ್ಪಿಂಗ್ ವರ್ಬ್ ಬಂತು. ಇದು ಥರ್ಡ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಫೋರ್ತ್ ಸ್ಟೆಪ್ ಅಲ್ಲಿ ಚೇಂಜ್ ಮೇನ್ ವರ್ಬ್ ಟು V3 ಅಂತ. ಲರ್ನ್ ಎಂಬುದು ಲರ್ನ್ಟ್ ಅಂತ V3ಗೆ ಕನ್ವರ್ಟ್ ಆಗಿದೆ. ಫಿಫ್ತ್ ಸ್ಟೆಪ್ ಅಲ್ಲಿ ಆಡ್ ಬೈ ಆಫ್ಟರ್ V3. ಬೈ ಅನ್ನ ಆಡ್ ಮಾಡಿದ್ದೇವೆ. ಇಲ್ಲಿ 6th ಸ್ಟೆಪ್ ಅನ್ನು ನಾವು ಸ್ಕಿಪ್ ಮಾಡ್ತೇವೆ, ಯಾಕಂದ್ರೆ ನೌನ್ ಚೇಂಜ್ ಆಗಲ್ಲ. ಪ್ರೊನೌನ್ಸ್ ಇದ್ರೆ ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ. ಆ ಚೇಂಜ್ ಆಫ್ ಪ್ರೊನೌನ್ ಹೇಗಾಗುತ್ತೆ ಪ್ರಕ್ರಿಯೆ ಅನ್ನೋದನ್ನು ನಾವು ಈ ಸ್ಲೈಡ್ ಅಲ್ಲಿ ನೋಡೋಣ. ಆಕ್ಟಿವ್ ವಾಯ್ಸ್ ನಲ್ಲಿ ಪ್ರೊನೌನ್ಸ್ ಸಬ್ಜೆಕ್ಟ್ನ ಸ್ಥಾನದಲ್ಲೂ ಬರಬಹುದು, ಆಬ್ಜೆಕ್ಟ್ನ ಸ್ಥಾನದಲ್ಲೂ ಬರಬಹುದು. ಸಬ್ಜೆಕ್ಟ್ನ ಪ್ರೊನೌನ್ಸ್
ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ನ ಸ್ಥಾನಕ್ಕೆ ಹೋದಾಗ ಅದನ್ನು ಆಬ್ಜೆಕ್ಟ್ ಪ್ರೊನೌನ್ ಆಗಿ ಬದಲಾಯಿಸಬೇಕಾಗತ್ತೆ ಮತ್ತು ಆಬ್ಜೆಕ್ಟ್ನ ಸ್ಥಾನದಲ್ಲಿರುವ ಪ್ರೊನೌನನ್ನು ಸಬ್ಜೆಕ್ಟ್ನ ಸ್ಥಾನಕ್ಕೆ ಬಂದಾಗ ಅದನ್ನು ಸಬ್ಜೆಕ್ಟ್ ಪ್ರೊನೌನ್ ಆಗಿ ಬದಲಾಯಿಸಬೇಕಾಗತ್ತೆ. ಅದು ಹೇಗೆ ಅನ್ನೋದನ್ನು ಇಲ್ಲಿ ನೋಡಿ. ಐ ಎಂಬ ಫಸ್ಟ್ ಪರ್ಸನ್ ಒಂದು ಪ್ರೊನೌನ್ ಬಂದಾಗ ಅದು ವಿ ಅಂತ ಕನ್ವರ್ಟ್ ಆಗುತ್ತೆ. ಸೆಕೆಂಡ್ ಪರ್ಸನ್ ಯು ಆಗಿ ಉಳಿಯುತ್ತೆ. ಥರ್ಡ್ ಪರ್ಸನ್ ಅಲ್ಲಿ ಬರುವಂತಹ ಪ್ರೊನೌನ್ಸ್ ಆದ ಹಿ ಹಿಮ್ ಆಗುತ್ತೆ, ಶಿ ಹರ್ ಆಗುತ್ತೆ, ಇಟ್ ಆಗಿ ಉಳಿಯುತ್ತೆ. ಪ್ಲೂರಲ್ ದೆಮ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮಗೆ ಕೊಟ್ಟ ಆಕ್ಟಿವ್ ವಾಯ್ಸ್ ಅಲ್ಲಿ ಈ ರೀತಿ ಪ್ರೊನೌನ್ಸ್ ಬಂದಾಗ ಕೇರ್ಫುಲ್ ಆಗಿ ಈ ರೂಲ್ ಅನ್ನ ಅಪ್ಲೈ ಮಾಡಿ. ಈ ರೂಲ್ ಆಬ್ಜೆಕ್ಟ್ ನಲ್ಲಿ ಪ್ರೊನೌನ್ ಕೊಟ್ಟಾಗ್ಲೂ ಕೂಡ ಅಪ್ಲೈ ಆಗುತ್ತೆ. ಹೇಗೆ ಅಂತ ಈ ಒಂದು ಉದಾಹರಣೆನ ನೋಡಿ. ದೇ ಕ್ಯಾಚ್ ಹಿಮ್. ಇಲ್ಲಿ ದೇ ಎಂಬುದು ಸಬ್ಜೆಕ್ಟ್ ಪ್ರೊನೌನ್, ಹಿಮ್ ಎಂಬುದು ಆಬ್ಜೆಕ್ಟ್ ಪ್ರೊನೌನ್ ಆಗಿದೆ. ಇದೇ ವಾಕ್ಯವನ್ನ ನಾವು ಪ್ಯಾಸಿವ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಹಿ ಇಸ್ ಕಾಟ್ ಬೈ ದೆಮ್ ಅಂತ ಆಗುತ್ತೆ. ದೇ ಎಂಬ ಸಬ್ಜೆಕ್ಟ್ ಪ್ರೊನೌನ್ ದೆಮ್ ಎಂಬ ಆಬ್ಜೆಕ್ಟ್ ಪ್ರೊನೌನ್ ಆಗಿ ಕನ್ವರ್ಟ್ ಆಗಿದೆ. ಹಾಗೆ ಹಿಮ್ ಎಂಬ ಆಬ್ಜೆಕ್ಟ್ ಪ್ರೊನೌನ್ ಹಿ ಎಂಬ ಸಬ್ಜೆಕ್ಟ್ ಪ್ರೊನೌನ್ ಆಗಿ ಕನ್ವರ್ಟ್ ಆಗಿದೆ. So change of pronoun rule is applicable for both subject pronoun and object pronoun. ಇನ್ನೊಂದು ಮಹತ್ವದ ಸಂಗತಿ ಏನಂದ್ರೆ you cannot convert all 12 tenses into passive. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ನ ಕನ್ವರ್ಟ್ ಮಾಡಬಹುದು. ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಮಾಡಬಹುದು, ಆದ್ರೆ ಫ್ಯೂಚರ್ ಕಂಟಿನ್ಯೂಸ್ ಮಾಡೋಕ್ಕಾಗಲ್ಲ. ಹಾಗೆ ಎಲ್ಲಾ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗಳನ್ನು ಕೂಡ ನೀವು ಕನ್ವರ್ಟ್ ಮಾಡಬಹುದು, ಆದ್ರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗಳನ್ನ ಯಾವುದನ್ನು ಕನ್ವರ್ಟ್ ಮಾಡಕ್ ಬರಲ್ಲ. So you can convert only 8 tenses to passive. All perfect continuous ಮತ್ತು ಫ್ಯೂಚರ್ ಕಂಟಿನ್ಯೂಸ್. ಇವು 4 ಟೆನ್ಸ್ ಅನ್ನು ಬಿಟ್ಟು ಉಳಿದ 8 ಟೆನ್ಸ್ ಗಳನ್ನ ನೀವು ಕನ್ವರ್ಟ್ ಮಾಡಬಹುದು. ಸ್ನೇಹಿತರೆ, ಒಬ್ಬ ಇಂಗ್ಲಿಷ್ ಪ್ರೊಫೆಸರ್ ಆಗಿ ನಾನು ಅರಿತದ್ದು ಏನಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಪ್ಯಾಸಿವ್ ಕನ್ವರ್ಷನ್ ಅಲ್ಲಿ ತಪ್ಪು ಮಾಡೋದೇ HV ಹಾಕುವ ಹಂತದಲ್ಲಿ. ಸೊ ಹೆಲ್ಪಿಂಗ್ ವರ್ಬ್ ಹಾಕುವ ನನ್ನದೇ ಒಂದು ಸುಲಭ ಟೆಕ್ನಿಕ್ ಅನ್ನು ಹೇಳ್ತಾ ಇದ್ದೇನೆ, ಗಮನಿಸಿ. ಇದು ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಯೂಸಿಂಗ್ ಸೂಟಬಲ್ ಹೆಲ್ಪಿಂಗ್ ವರ್ಬ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಹೆಲ್ಪಿಂಗ್ ವರ್ಬ್ ಡಿಸೈಡ್ ಮಾಡುವಾಗ 2 ಅಂಶಗಳನ್ನ ಗಮನಿಸಲೇಬೇಕು. ಒಂದು, ನಮ್ಮ ಸಬ್ಜೆಕ್ಟ್ ಗಮನಿಸಬೇಕು. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಬೇರೆ, ಪ್ಲೂರಲ್ ಇದ್ರೆ ಬೇರೆ ಹೆಲ್ಪಿಂಗ್ ವರ್ಬ್ ಅನ್ನ ಹಾಕಬೇಕು. ಎರಡನೇದ್ದು, ಆಕ್ಟಿವ್ ಸೆಂಟೆನ್ಸ್ ನಲ್ಲಿ ಯಾವ ಟೆನ್ಸ್ ನಲ್ಲಿ ಅದು ಇದೆ ಎಂಬುದನ್ನು ಕಂಡುಹಿಡಿಯೋದು. ನಿಮಗೆ ಟೆನ್ಸ್ ಬರ್ತಿಲ್ಲ ಅಂದರೆ ಡೋಂಟ್ ವರಿ, ನಮ್ಮ ಚಾನಲ್ನಲ್ಲಿ ಇದೇ ರೀತಿ ಸುಲಭವಾಗಿ ಟೆನ್ಸಸ್ ಅನ್ನು ಹೇಳ್ಕೊಟ್ಟಿದ್ದೇನೆ. ಗೋ ಆ್ಯಂಡ್ ವಾಚ್ ಇಟ್ ಫಸ್ಟ್. ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ನಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಬಟ್ ಸಿಂಪಲ್ ಫ್ಯೂಚರ್ ನಲ್ಲಿ ವಿಲ್ ಎಂಬ ಹೆಲ್ಪಿಂಗ್ ವರ್ಬ್ ಇದೆ. ಇಲ್ಲಿರುವ ಯಾವುದೇ ಹೆಲ್ಪಿಂಗ್ ವರ್ಬ್ ಅನ್ನು ನಾವು ಪ್ಯಾಸಿವ್ ವಾಯ್ಸ್ ನಲ್ಲಿ ಬಳಸಬಾರದು. ಅದಕ್ಕೆ ಇವನ್ನೆಲ್ಲ ರೆಡ್ ಅಲ್ಲಿ ತೋರಿಸಿ ಎಕ್ಸ್ ಮಾರ್ಕ್ ಹಾಕಿದ್ದೇನೆ. ನಮಗೆ ನೀಡಿದ ಸೆಂಟೆನ್ಸ್ ಯಾವುದೇ ಸಿಂಪಲ್ ಟೆನ್ಸ್ ನಲ್ಲಿ ಇದ್ರೆ ಅದರ ಪ್ಯಾಸಿವ್ ವಾಯ್ಸ್ ನಲ್ಲಿ ಇಲ್ಲಿ ನೀಡಿರುವ ಹೆಲ್ಪಿಂಗ್ ವರ್ಬ್ಗಳನ್ನೇ ಬಳಸಿ. ಉದಾಹರಣೆಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಏಕವಚನದ ಆಬ್ಜೆಕ್ಟ್ ಇದ್ರೆ ಈಸ್, ಬಹುವಚನದ ಆಬ್ಜೆಕ್ಟ್ ಇದ್ರೆ ಆರ್ ಅನ್ನ ಬಳಸಬೇಕು. ಸಿಂಪಲ್ ಪಾಸ್ಟ್ ಅಲ್ಲಿ ಏಕವಚನಕ್ಕೆ ವಾಸ್, ಬಹುವಚನಕ್ಕೆ ವರ್ ಅನ್ನ ಬಳಸಿ. ಸಿಂಪಲ್ ಫ್ಯೂಚರ್ಗೆ ವಿಲ್ ಬಿ ಅನ್ನ ಬಳಸಿ. ಇನ್ನು ಕಂಟಿನ್ಯೂಸ್ ಟೆನ್ಸ್ಗೆ ಬಂದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಚೇಂಜ್ ಮಾಡಬಹುದು, ಪಾಸ್ಟ್ ಕಂಟಿನ್ಯೂಸ್ ಅನ್ನ ಚೇಂಜ್ ಮಾಡಬಹುದು, ಆದರೆ ಫ್ಯೂಚರ್ ಕಂಟಿನ್ಯೂಸ್ ಅನ್ನ ನಾವು ಚೇಂಜ್ ಮಾಡಕ್ ಬರಲ್ಲ. ನಿಮಗೆ ನೀಡಲಾಗಿರುವ ಆಕ್ಟಿವ್ ಸೆಂಟೆನ್ಸ್ ಕಂಟಿನ್ಯೂಸ್ ನಲ್ಲಿದ್ದರೆ ಇಲ್ಲಿರುವ ಹೆಲ್ಪಿಂಗ್ ವರ್ಬ್ಗಳನ್ನೇ ಬಳಸಿ, ಬೀಯಿಂಗ್ ಅನ್ನು ಕೂಡ ಬಳಸಿ. ಇನ್ನು ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಯಾವುದೇ ಸೆಂಟೆನ್ಸ್ ಅನ್ನು ಕೊಟ್ಟಾಗ ಇಲ್ಲಿರುವ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸಬಾರದು. ಅದಕ್ಕೆ ಪರ್ಫೆಕ್ಟ್ ಕಂಟಿನ್ಯೂಸ್ ಲೈನ್ ನಲ್ಲಿ ಬರುವಂತಹ ಈ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸಬೇಕು. ಇನ್ನು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗಳನ್ನ ಪ್ಯಾಸಿವ್ಗೆ ಬದಲಾವಣೆ ಮಾಡಕ್ ಆಗಲ್ಲ. ಈ ಹೆಲ್ಪಿಂಗ್ ವರ್ಬ್ ಟೆಕ್ನಿಕ್ ನಿಮಗೆ ಸುಲಭವಾಗಿ ಅರ್ಥ ಆಗಬೇಕಾದ್ರೆ ಉದಾಹರಣೆ ಸಮೇತ ನೀಡುವಂತಹ ಈ ಒಂದು ಆನಿಮೇಷನ್ ಅನ್ನು ನೋಡಿ. ಇಲ್ಲಿವರೆಗೆ ಹೇಳಿದ್ರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಅದೆಲ್ಲ ಇಲ್ಲಿ ಕ್ಲಿಯರ್ ಆಗುತ್ತೆ. ಇದನ್ನ ನೋಡಿ. ಪ್ಯಾಸಿವ್ ವಾಯ್ಸ್ ಸ್ಟ್ರಕ್ಚರ್ ಆದ ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಎಸ್ ಇಲ್ಲಿ ನೀಡಿದೆ. ನಮ್ಮ ಮಾಡೆಲ್ ಸೆಂಟೆನ್ಸ್ ಆದ ಇಂಗ್ಲಿಷ್ ಈಸ್ ಲರ್ನ್ಡ್ ಬೈ ಮೀ ಅಂತ ಕೂಡ ಇಲ್ಲಿದೆ. ಇಲ್ಲಿ ಕಂಪ್ಲೀಟ್ ಟೆನ್ಸ್ ಚಾರ್ಟ್ ಅನ್ನು ನೀಡಲಾಗಿದೆ. ಇಲ್ಲಿ ಯಾವ ಟೆನ್ಸ್ ಅನ್ನ ಬದಲಾಯಿಸಬಹುದು ಮತ್ತು ಯಾವುದನ್ನ ಬದಲಾಯಿಸಕ್ಕಾಗಲ್ಲ ಅನ್ನೋದನ್ನ ಕೂಡ ನೋಡಬಹುದು. ಲೆಟ್ ಸ್ಟಾರ್ಟ್. ಸಿಂಪಲ್ ಪ್ರೆಸೆಂಟ್, ಐ ಲರ್ನ್ ಇಂಗ್ಲಿಷ್. ಇಂಗ್ಲಿಷ್ ಡ್ಯಾಶ್ ಲರ್ನ್ಡ್ ಬೈ ಮೀ. ಈ ಒಂದು ಪ್ಯಾಸಿವ್ ಸ್ಟ್ರಕ್ಚರ್ ಅನ್ನು ನಾನು ಎಲ್ಲ ಕಡೆಗೂ ಬಳಸ್ತಾ ಇದ್ದೇನೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಮಾತ್ರ ಗ್ಯಾಪ್ ಇದೆ. ಈ ಸ್ಲೈಡ್ ನಲ್ಲಿ ಹೌ ಟು ಚೂಸ್ ಸೂಟಬಲ್ ಹೆಲ್ಪಿಂಗ್ ವರ್ಬ್ ಎಂಬುದನ್ನೇ ತಿಳಿಸ್ತಾ ಇದ್ದೇನೆ. ಗಮನ ಇಟ್ಟು ಹೆಲ್ಪಿಂಗ್ ವರ್ಬ್ ಮೂವ್ಮೆಂಟ್ ಅನ್ನೇ ಅಬ್ಸರ್ವ್ ಮಾಡಿ. ಇಂಗ್ಲಿಷ್ ಎಂಬುದು ಏಕವಚನ ಇರೋದ್ರಿಂದ ಇಲ್ಲಿ ನಾವು ಈಸ್ ಎಂಬ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೇವೆ. ಅದನ್ನು ನಾವು ಕಂಟಿನ್ಯೂಸ್ ಲೈನ್ ಇಂದ ತೆಗೆದುಕೊಳ್ತಾ ಇದ್ದೇವೆ, ಗಮನಿಸಿ. ನೆಕ್ಸ್ಟ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಐ ಲರ್ನ್ಡ್ ಇಂಗ್ಲಿಷ್ ಅಂತ ಆಕ್ಟಿವ್ ಸೆಂಟೆನ್ಸ್ ಇದೆ. ನಮ್ಮ ಸಬ್ಜೆಕ್ಟ್ ಇಂಗ್ಲಿಷ್ ಎಂಬುದು ಏಕವಚನ ಇರೋದ್ರಿಂದ ಇಲ್ಲಿ ನಾವು ವಾಸ್ ಎಂಬ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಹಾಗೆ ಸಿಂಪಲ್ ಫ್ಯೂಚರ್ ಅಲ್ಲಿ ಐ ವಿಲ್ ಲರ್ನ್ ಇಂಗ್ಲಿಷ್ ಅಂತ ಸೆಂಟೆನ್ಸ್ ಇದೆ. ಇಲ್ಲಿ ನಾವು ಕಂಟಿನ್ಯೂಸ್ ಲೈನ್ ಇಂದ ವಿಲ್ ಬಿ ಎಂಬ ಹೆಲ್ಪಿಂಗ್ ವರ್ಬ್ ಅನ್ನ ಪಿಕ್ ಮಾಡಿ ಅದನ್ನ ಇಲ್ಲಿ ಬಳಸ್ತಾ ಇದ್ದೇವೆ. ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಅಂತ ಇದೆ. ಇಲ್ಲಿ ನಾವು ಈಸ್ ಎಂಬ ಹೆಲ್ಪಿಂಗ್ ವರ್ಬ್ ಅನ್ನೇ ಬಳಸ್ತೇವೆ. ಅಡಿಷನಲಿ ನಾವು ಬೀಯಿಂಗ್ ಅಂತ ಹೆಲ್ಪಿಂಗ್ ವರ್ಬ್ ಅನ್ನು ಕೂಡ ಇಲ್ಲಿ ಬಳಸಬೇಕು.
ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲೆಲ್ಲಿ ING ಮೇನ್ ವರ್ಬ್ ಇದೆ ಅಲ್ಲೆಲ್ಲ ING ಹೆಲ್ಪಿಂಗ್ ವರ್ಬ್ ಆದಂಥ ಬೀಯಿಂಗ್ ಅನ್ನು ಬಳಸಿ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಐ ವಾಸ್ ಲರ್ನಿಂಗ್ ಇಂಗ್ಲಿಷ್ ಅಂತ ಇದೆ. ಇಲ್ಲಿ ಕೂಡ ವಾಸ್ ಎಂಬ ಕಂಟಿನ್ಯೂಸ್ ಹೆಲ್ಪಿಂಗ್ ವರ್ಬ್ ಹಾಗೆ ಬೀಯಿಂಗ್ ಎಂಬ ಇನ್ನೊಂದು ಹೆಲ್ಪಿಂಗ್ ವರ್ಬ್ ಅನ್ನು ಬಳಸಬೇಕು. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿರುವ ಸೆಂಟೆನ್ಸ್ ಅನ್ನು ನಾವು ಬದಲಾಯಿಸಕ್ಕೆ ಆಗಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಐ ಹ್ಯಾವ್ ಲರ್ನ್ಡ್ ಇಂಗ್ಲಿಷ್ ಅಂತ ಇದೆ. ಇಲ್ಲಿ ಹ್ಯಾಸ್ ಬೀನ್ ಅಂತ ಬಳಸಿ, ಏಕೆಂದರೆ ಇಂಗ್ಲಿಷ್ ಎಂಬುದು ಏಕವಚನ ಇರೋದ್ರಿಂದ ಇಲ್ಲಿ ಹ್ಯಾಸ್ ಬೀನ್ ಬರುತ್ತೆ. ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಐ ಹ್ಯಾಡ್ ಲರ್ನ್ಡ್ ಇಂಗ್ಲಿಷ್ ಅಂತ ಇದೆ. ಇಲ್ಲಿ ಹ್ಯಾಡ್ ಬೀನ್ ಅನ್ನ ಬಳಸಬೇಕು. ಪರ್ಫೆಕ್ಟ್ ಕಂಟಿನ್ಯೂಸ್ ಲೈನ್ ಇಂದ ತೆಗೆದುಕೊಂಡ ಹ್ಯಾಡ್ ಬೀನ್ ಅನ್ನ ಬಳಸಿ. ಹಾಗೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲೂ ಕೂಡ ಐ ವಿಲ್ ಹ್ಯಾವ್ ಲರ್ನ್ಡ್ ಇಂಗ್ಲಿಷ್ ಅಂತ ಇದೆ. ಇಲ್ಲಿ ಕೂಡ ನಾವು ಪರ್ಫೆಕ್ಟ್ ಕಂಟಿನ್ಯೂಸ್ ಲೈನ್ ಇಂದ ತೆಗೆದುಕೊಂಡ ವಿಲ್ ಹ್ಯಾವ್ ಬೀನ್ ಸೆಂಟೆನ್ಸ್ ಆಗುತ್ತೆ. ಇಂಗ್ಲಿಷ್ ವಿಲ್ ಹ್ಯಾವ್ ಬೀನ್ ಲರ್ನ್ಡ್ ಬೈ ಮೀ. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿರುವಂತಹ ಯಾವುದೇ ಒಂದು ಆಕ್ಟಿವ್ ಸೆಂಟೆನ್ಸ್ ಅನ್ನು ಕೂಡ ನಾವು ಪ್ಯಾಸಿವ್ಗೆ ಬದಲಾವಣೆ ಮಾಡಕ್ಕೆ ಆಗಲ್ಲ. ಹೀಗೆ 12 ಟೆನ್ಸ್ ನಲ್ಲಿ ಕೇವಲ 8 ಟೆನ್ಸ್ ಅನ್ನ ನಾವು ಬದಲಾವಣೆ ಮಾಡಬಹುದು, 4 ಬದಲಾವಣೆ ಮಾಡಕ್ ಬರಲ್ಲ. ಅವು ಯಾವಂದ್ರೆ ಫ್ಯೂಚರ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹಾಗೂ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹೀಗೆ ಎಲ್ಲಾ ಸಿಂಪಲ್ ಟೆನ್ಸ್ ನಲ್ಲಿರುವ ಆಕ್ಟಿವ್ ಸೆಂಟೆನ್ಸಸ್ಗೆ ಕಂಟಿನ್ಯೂಸ್ ಲೈನ್ ನಲ್ಲಿರುವ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಎಲ್ಲ ಕಂಟಿನ್ಯೂಸ್ ಟೆನ್ಸ್ಗಳ ಆಕ್ಟಿವ್ಸ್ಗೆ ಕಂಟಿನ್ಯೂಸ್ ಲೈನ್ ನಲ್ಲೇ ಇರುವಂತಹ ಹೆಲ್ಪಿಂಗ್ ವರ್ಬ್ ಜೊತೆಗೆ ಬೀಯಿಂಗ್ ಅನ್ನ ಬಳಸಬೇಕು. ಎಲ್ಲ ಪರ್ಫೆಕ್ಟ್ ಟೆನ್ಸ್ ನಲ್ಲಿರುವ ಆಕ್ಟಿವ್ ಸೆಂಟೆನ್ಸಸ್ಗೆ ಪರ್ಫೆಕ್ಟ್ ಕಂಟಿನ್ಯೂಸ್ ಲೈನ್ನಲ್ಲಿರುವಂತಹ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕು. ಕೊನೆಗೆ ಎಲ್ಲ ಪ್ಯಾಸಿವ್ ಸೆಂಟೆನ್ಸ್ಗಳಲ್ಲಿ ಮೇನ್ ವರ್ಬ್ ಮಾತ್ರ V3ನೇ ಆಗಿರಬೇಕು. ಇಲ್ಲಿವರೆಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪ್ಯಾಸಿವ್ ವಾಯ್ಸ್ ಅನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ನಾವು ಪ್ಯಾಸಿವ್ ವಾಯ್ಸ್ ಅನ್ನು ದಿನನಿತ್ಯ ನಾವು ಯಾವ ರೀತಿಯಲ್ಲಿ ಬಳಕೆ ಮಾಡ್ತೇವೆ, ಯಾವ ಸಂದರ್ಭದಲ್ಲಿ ಬಳಸ್ತೇವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ಮೊದಲನೇದು ಟು ಎಂಫಸೈಸ್ ದ ಆಕ್ಷನ್ ಆರ್ ದ ಆಬ್ಜೆಕ್ಟ್. ಉದಾಹರಣೆ ಇಲ್ಲಿದೆ ನೋಡಿ, ದ ಥೀಫ್ ಈಸ್ ಕಾಟ್ ಬೈ ದ ಪೊಲೀಸ್. Here the emphasis is on the action or the object. Thief ಅಥವಾ he is caught ಅದರ ಮೇಲೆ emphasis ಇದೆ. ಇನ್ನು ಎರಡನೆಯ ಸಂದರ್ಭ ನೋಡಿ, when the doer is unknown or not important. ಒಂದು ಎಕ್ಸಾಂಪಲ್ ನೋಡಿ, the exams are postponed. Here the doer is unknown or it is not important at all. ಸೊ doer ಬೇಕಿಲ್ಲದ ಸಂದರ್ಭದಲ್ಲೂ ಕೂಡ ನಾವು ಪ್ಯಾಸಿವ್ ಅನ್ನು ಬಳಸ್ತೇವೆ. ಯುವ ಮಿತ್ರರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ, ಈ ವಿಡಿಯೋದಿಂದ ನೀವು ಸ್ವಲ್ಪ ಏನಾದರೂ ಕಲ್ತಿದ್ರೆ ನೀವು ದಯವಿಟ್ಟು ಈ ವಿಡಿಯೋಕ್ಕೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂತಹ ವಿಡಿಯೋಗಳನ್ನ ಮಾಡಬೇಕಾದ್ರೆ ತುಂಬ ಸಮಯ ಹಾಗೂ ಶ್ರಮದ ಅವಶ್ಯಕತೆ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ, ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡೋದ್ರಿಂದ ನಮಗೆ ತುಂಬ ಸಹಾಯ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಸರ್ಟಿವ್ ಸೆಂಟೆನ್ಸನ್ನು ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು, ಇಂಪೆರೇಟಿವ್ ಸೆಂಟೆನ್ಸಸ್ಸನ್ನು ಹೇಗೆ ಪ್ಯಾಸಿವ್ಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.